ಹಲೋ, ಹಾಯ್, ಗುಡ್ ಮಾರ್ನಿಂಗ್. ಇವಾಗ ಇಲ್ಲೇ ಸ್ಟೇ ಆಗಿದ್ವಿ ಹಂಪಿಲಿ. ಇಲ್ಲಿಂದ ಒಂದು 3 ಕಿಲೋಮೀಟರ್ ಇದೆ ಹಂಪಿ. ಲಗೇಜ್ ಎಲ್ಲ ಏನು ಪ್ಯಾಕ್ ಮಾಡಿಲ್ಲ. ಇವಾಗ ಸೀದಾ ಹಾಗೆ ಹೋಗಿ ಬಂದು ದರ್ಶನ ಮಾಡಿಕೊಂಡು ಮತ್ತೆ ಪ್ಯಾಕ್ ಮಾಡಿಕೊಂಡು ಓಡೋಣ ಅಂತ. ಬನ್ನಿ ಹೋಗೋಣ. ಸಖತ್ತಾಗಿದೆ ರೋಡ್. ಸೈಡ್ ಫುಲ್ ಕೋಕೋನಟ್ ಟ್ರೀಸ್. ಆ ಕಡೆ ಕಬ್ಬು, ಈ ಕಡೆ ಕಬ್ಬು. ಬಂದು ಇನ್ನೇನು ವಿರೂಪಾಕ್ಷ ದೇವಾಲಯ ಸ್ಟ್ರೈಟ್. ಸ್ಟ್ರೈಟಾ? ವಾವ್. ವಿಜಯನಗರ ಸಾಮ್ರಾಜ್ಯದ ಹಂಪಿ ದೇವಾಲಯ, ವಿರೂಪಾಕ್ಷ ದೇವಾಲಯ. ಟೆಂಪಲ್ಗೆ ಇಲ್ಲೇ ಅಲ್ವಾ ಅಣ್ಣ? ಟೆಂಪಲ್ಗೆ ಯಾವ ಕಡೆ? ಬೈಕ್ ಪಾರ್ಕಿಂಗ್ ಅಲ್ಲೇ ಇದೆಯಲ್ಲ. ಹಾಂ, ಏನು? ಇಲ್ಲ ನೋಡಿದ್ರಾ ಆಲ್ರೆಡಿ? ಹಾಂ ಎಲ್ಲ ಮುಗಿದ. ಪಾರ್ಕಿಂಗ್ ಇಲ್ಲೇನಾ? ಇಲ್ಲೇ ಮಾಡ್ಲಾ? ಇಲ್ಲೇ ಪಾರ್ಕಿಂಗ್. ಬಂದ್ವಿ ಇನ್ನೇನು ವಿರೂಪಾಕ್ಷ ಟೆಂಪಲ್ಗೆ, ಹಂಪಿ. ಇನ್ನು ಈ ಟೆಂಪಲ್ ಬಗ್ಗೆ ಸ್ವಲ್ಪ ಹಾಗೆ ಹೇಳಬೇಕಂದ್ರೆ, ಇದು 6th ಸೆಂಚುರಿಲಿ ಚಾಲುಕ್ಯ ಡೈನಾಸ್ಟಿ ಅವರು ಬಿಲ್ಡ್ ಮಾಡಿದ ಟೆಂಪಲ್. ಬಟ್ ಇದು ಹಂತ ಹಂತವಾಗಿ ವಿಜಯನಗರ ಸಾಮ್ರಾಜ್ಯ, ವಿಜಯನಗರ ರಾಜರ ಆಳ್ವಿಕೆಯಲ್ಲಿ ಇದು ದೊಡ್ಡ ದೇವಸ್ಥಾನ ಆಗಿ ಹೊರಹೊಮ್ಮುತ್ತೆ. ಇವಾಗ ಇದೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ.
ಇವಾಗ ವಿರೂಪಾಕ್ಷ ಟೆಂಪಲ್ ನೋಡ್ಕೊಬಂದ್ವಿ. ಇವಾಗ ನೆಕ್ಸ್ಟ್ ವಿಠ್ಠಲ ಟೆಂಪಲ್, ಅದೇ 50 ರೂಪೀಸ್ ನೋಟ್ಲಿ ಚಾರಿಯಟ್ ನೋಡಿರ್ತೀರಲ್ಲ ಆ ಟೆಂಪಲ್. ಅದು ಇಲ್ಲಿಂದ ಒಂದು 10 ಕಿಲೋಮೀಟರ್ಸ್ ಇದೆ. ಬನ್ನಿ ಅಲ್ಲಿಗೆ ಹೋಗುವ. ಶಾರದೆ ದೇವಿ ನಾರಾಯಣೇ ನಮೋಸ್ತುತೆ. ಇದು ಕೃಷ್ಣ ಟೆಂಪಲ್. ಚಾಲುಕ್ಯ ಡೈನಾಸ್ಟಿಯವ್ರ ಟೈಮಲ್ಲಿ ಫುಲ್ ಟೆಂಪಲ್ಸ್ ಬಿಲ್ಡ್ ಮಾಡಿದ್ದಾರೆ ಈ ಕಡೆ. ಎಂಟ್ರೆನ್ಸ್ ವಿಠ್ಠಲ ಟೆಂಪಲ್. ವಿಠ್ಠಲ ಟೆಂಪಲ್ಗೆ ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಒಳಗಡೆ ಗಾಡಿ ಅಲೋ ಇಲ್ಲ. ಹೋಗ್ತಾ ಇದ್ದೀನಿ. ವಿಠ್ಠಲ ಟೆಂಪಲ್ ಇನ್ನೂ ಓಪನ್ ಆಗಿಲ್ಲ. 8 ಗಂಟೆ 8:15 ಓಪನ್ ಅಂತ ಗೂಗಲಲ್ಲಿ ತೋರಿಸಿತ್ತು. ಒಬ್ಬರು ಕಾಣಿಸ್ತಿಲ್ಲ. ಆ್ಯಕ್ಚುಲಿ ಇದು ಎಂಟ್ರೆನ್ಸ್. ಇಲ್ಲೇ ಟಿಕೆಟ್ ತೊಗೊಂಡು ಇಲ್ಲೇ ಎಂಟ್ರೆನ್ಸ್. ನಾನು ಆ ಕಡೆ ಎಂಟ್ರೆನ್ಸ್ ಅಂದ್ಕೊಂಡೆ. ಇದು ನೋಡಿ ವಿಠ್ಠಲ ಟೆಂಪಲ್. ಇದೇ ನೋಡಿ ಚಾರಿಯಟ್. 50 ರೂಪೀಸ್ ನೋಟ್ಲಿ ಇರುತ್ತಲ್ಲ ಆ ಚಾರಿಯಟ್ ರಥ. ಆಮೇಲೆ ಮಧುರೈನಲ್ಲಿ ಇದೇ ನೋಡಿ ಹಂಪಿಯ ಮ್ಯೂಸಿಕಲ್ ಪಿಲ್ಲರ್ಸ್. ವಿಠ್ಠಲ ಟೆಂಪಲಲ್ಲಿದೆ ಇದು ವಿಠ್ಠಲ ಟೆಂಪಲ್. ಇಲ್ಲೇ ಮುಂದೆ ಚಾರಿಯಟ್ ಇದೆ. ಇದ್ರ ಮುಂದೆ ಇಲ್ಲ ಅಲೋ ಇಲ್ಲ ಮೇಲೆ. ಇದೇ ಮ್ಯೂಸಿಕಲ್ ಪಿಲ್ಲರ್ಸ್ ಆಫ್ ಹಂಪಿ. ಮೇಲೆ ಅಲೋ ಇಲ್ಲ, ಕೆಲಸ ನಡೀತಿದೆ. ಹಾಗಾಗಿ ಮುಗೀತು. ಇವಾಗ ತಿಂಡಿ ತಿನ್ಕೊಂಡು ರೂಮ್ಗೆ ಹೋಗಿ ಲಗೇಜ್ ತಗೊಂಡು ಹೋಗೋದೆ. ಬರೋಣ ಜಿ.
ಹಾವು ಹಾವು ಹಾವು. ಇಲ್ಲಿ ತಿಂಡಿ ಮಾಡಿದೆ, ಒಂದು ದೋಸೆ, ಇಡ್ಲಿ, ವಡೆ, ಬೋಂಡ, ಟೀ ಎಲ್ಲ ತಿಂದು ಆದ್ರೂ ಬರೀ 35 ರೂಪಾಯಿ ಅಷ್ಟೇ. ಅಣ್ಣ ಒಂದು ಹಾಯ್ ಮಾಡಿಬಿಡಿ. ಬಾಯ್ ಬಾಯ್. ಚೆನ್ನಾಗಿತ್ತು ಮಾತ್ರ ನಮ್ಮ ಪ್ರಾಪರ್ ದೇಸಿ ಕರ್ನಾಟಕ ತಿಂಡಿ. ಮತ್ತೆ ಬಾಯ್ ಬಾಯ್. ಇವನೇ ಹುಡುಗ, ಇವ್ರದ್ದೇ ರೂಮು. ಮುಗೀತು ಇನ್ನೇನು. ಕ್ಲಬ್ ರೈಡರ್ಸ್ ಅಂತ, ಕ್ಲಬ್ ರೈಡರ್ಸ್ ಚಾನಲ್ ಕ್ಲಬ್ ರೈಡರ್ಸ್ ಇಲ್ಲಿ ಬರ್ತಿದೆ. ಈ ಕಡೆ ಇದೆ. ಹಾಂ ಕ್ಲಬ್ ರೈಡರ್ ಅಂತ. ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗುವ. ಥ್ಯಾಂಕ್ ಯು. ಹೊಸಪೇಟೆ ಬಿಟ್ಟಾಯಿತು. ಹೊಸಪೇಟೆಯಿಂದ ಚಿತ್ರದುರ್ಗ ಒಂದು 120 ಇದೆ, ಬೆಂಗಳೂರು 300 ಕಿಲೋಮೀಟ್ರ್ ಇದೆ. ಬೆಂಗಳೂರು 333, ಚಿತ್ರದುರ್ಗ 133. ಚೆನ್ನಾಗಿದೆ ಟನಲ್. ಟನಲಲ್ಲಿ ಹೋಗೋ ಮಜಾನೇ ಬೇರೆ. ವಾವ್. ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಸ್ವಾಗತ. ಚಿತ್ರದುರ್ಗದ ಕಲ್ಲಿನ ಕೋಟೆ ಆಯ್ತಿದೆಯಲ್ಲ ಫಸ್ಟು. ಎಳ್ನೀರು ಕುಡಿಯೋಣ ಗುರು, ಎಳ್ನೀರು ಕುಡಿಯೋಣ. ಎಳ್ನೀರು ಕೊಡೋಣ ಒಂದು. ಹಾಂ, ನೀರು. ಬಂದೆ ಎಂಟ್ರೆನ್ಸ್, ಫೋರ್ಟ್ ಎಂಟ್ರೆನ್ಸ್ ಬಂದೆ. ಇಲ್ಲೇ ಟಿಕೆಟ್ ತೊಗೋಬೇಕು. ಆನ್ಲೈನ್ ಮಾಡ್ತಿದ್ದೀನಿ, 20 ರೂಪೀಸ್. ಒಳಗೆ ಹೋಗೋಣ. ಸರ್ ಪಾರ್ಕಿಂಗ್ ಇಲ್ಲೇನಾ? ಹೌದಾ? ಹಿಂಗೆ ಹೊರಗೆ ಲಗೇಜ್ ಸಮೇತ ಹಾಕ್ಬೇಕಲ್ಲ, ಇಲ್ಲಿ ಹಾಕೋಣ. ಬಂದು ಇಲ್ಲೇ ಹಾಕ್ತೆ. ಏನ್ರು ಕಾಲೇಜ್ ಇಲ್ವಾ? ಮತ್ತೆ ನೋಡಿ ಇದೆಲ್ಲ ಆಗಿನ ಕಾಲದಲ್ಲಿ ಮಾಡಿರೋದು ಈ ಥರ. ಫುಲ್ಲೆಲ್ಲ ಓಹೋ. ಸಖತ್ ಹತ್ತು ಹೋಗ್ಬೇಕು ಗುರು, ಬಿಸಿಲು ಬೇರೆ.
ವಾವ್, ಹತ್ತು ಬಂದ್ವಿ. ಇನ್ನೂ ಇದೆಯಾ ಏನು ಕತೆ? ಎಲ್ಲಪ್ಪ ಇದೆ ಓಬವ್ವನ ಕಿಂಡಿ. ಫುಲ್ ಸ್ಟೀಪ್ ಡೌನು. ಇಳಿದಾಯ್ತು ಫೈನಲಿ. ಇಳಿಬೇಕಾದ್ರೆ ಸಖತ್ ಕಷ್ಟ ಆಯ್ತದೆ ಗುರು. ನಾನು ಶೂಸ್ ಹಾಕೊಂಡು ಹತ್ತಿದೆ, ಇಲ್ಲಾಂದರೆ ಕೈ ಸ್ವೆಟ್ ಕಾಲು ಸ್ವೆಟ್ಟೆಲ್ಲ ಆಗೋದಾದ್ರೆ ಕಷ್ಟ ಆಯ್ತದೆ. ಹತ್ತುವಾಗ ಹೆಂಗೋ ಪರವಾಗಿಲ್ಲ, ಇಳಿಯುವಾಗ ಕಷ್ಟ, ಲಿಟಲ್ ಬಿಟ್ ಡಿಫಿಕಲ್ಟ್. ಓಬವ್ವನ ಕಿಂಡಿಗೆ ಹೋಗೋಣ ಹುಡ್ಕೊಂಡು. ಇಲ್ಲಲ್ಲ, ಅದು ಇನ್ನೊಂದು ಕಡೆ. ಚೇತನ ನನಗೆ ಓಬವ್ವನ ಕಿಂಡಿ ನೋಡಿದ್ರಲ್ಲ, ಇವಾಗ ಕೆಳಗೆ ಇಳಿಯೋದು. ಬ್ಯಾಂಗ್ಳೂರು ಕಡೆಗೆ 180 ಕಿಲೋಮೀಟ್ರ್ ಇದೆ. 3.5 ಗಂಟೆ ತೋರಿಸ್ತಿದೆ. ಸೀದಾ ಬ್ಯಾಂಗ್ಳೂರು, ನಮ್ಮ ಬೆಂಗಳೂರು. ಕಲ್ಲಿನ ಕೋಟೆ ಚಿತ್ರದುರ್ಗದಿಂದ ಇವಾಗ ನಮ್ಮ ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ಇನ್ನೂರ 80 ಕಿಲೋಮೀಟರ್, 3.5 ಗಂಟೆ ತೋರಿಸ್ತಿದೆ. ಇವಾಗ ಟೈಮ್ 1:30. ನೋಡೋಣ ಎಷ್ಟೊತ್ತಿಗೆ ತಲುಪ್ತೀವಿ ಅಂತ. ಕೆಂಪು ಬಸ್ಸು ನಮ್ಮ ಹೆಮ್ಮೆ, ಕರ್ನಾಟಕ ಸಾರಿಗೆ. ನಿಜ ಗುರು, ಬೇರೆ ಇಂಡಿಯಾದಲ್ಲಿ ಎಲ್ಲ ಸ್ಟೇಟಲ್ಲೂ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕದ ಗೌರ್ಮೆಂಟ್ ಬಸ್ ಸಖತ್ತಾಗಿದೆ. ಅಷ್ಟೇ ಕ್ಲೀನ್ ಕೂಡ ಇರ್ತದೆ, ನೋಡೋಕ್ಕೂ ಚೆನ್ನಾಗಿದೆ, ಓವರ್ ಆಲ್ ಸಖತ್ತಾಗಿದೆ. ಬೇರೆ ಸ್ಟೇಟ್ ಬಸ್ಗಳೆಲ್ಲ ಗೌರ್ಮೆಂಟ್ ಬಸ್ಸಲ್ಲ, ಅಷ್ಟೊಂದು ಚೆನ್ನಾಗಿಲ್ಲ. ಇವತ್ತು ಜಾಲಹಳ್ಳಿಲಿ ಫ್ರೆಂಡ್ ಮನೆಗೆ ಹೋಗಿ ಹಾಲ್ಟ್, ಅಲ್ಲಿಂದ 5-6 ಜನ ಫ್ರೆಂಡ್ಸ್ ಜಾಯಿನ್ ಆಗ್ತಾರೆ. ಒಟ್ಟಿಗೆ ಕೇರಳ ಎಂಟ್ರ್ ಆಗ್ತೀವಿ. ಇವತ್ತು ರೆಸ್ಟ್, ನಾಳೆನೂ ರೆಸ್ಟ್, ನಾಡಿದ್ದು ಹೊರಡೋದು. ಕೇರಳ ಥ್ರೂ ಕನ್ಯಾಕುಮಾರಿ ಪ್ಲ್ಯಾನ್, ಅಲ್ಲಿಂದ ತಮಿಳ್ನಾಡು ರೂಟಲ್ಲಿ ರಿಟರ್ನ್ ಟು ಬ್ಯಾಂಗ್ಳೂರು. ಹೀಗಿದೆ ಪ್ಲ್ಯಾನ್. ಲೆಫ್ಟಲ್ಲಿ ಮೆಟ್ರೋ, ರೈಟಲ್ಲಿ ಸೀದಾ ಬೆಂಗಳೂರು ಸಿಟಿಗೆ ಹೋಗೋ ಹೈವೇ. ಕೆಳಗೆ ನಾನು